ನಮಸ್ಕಾರ. ನನ್ನ ಹೆಸರು ಸೈಯದ್ ಇಮ್ರಾನ್ ತಾಸೀರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನ್ಯಾಮತಿ. ಈ ದಿನದ ತರಗತಿಯಲ್ಲಿ ನಾವು ಬೇಡಿಕೆ ಮುಂದಾಜು ಅದು ಒಳಗೊಂಡಿರುವ ಅಂಶಗಳು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ಮುನ್ನಂದಾಜಿನ ಅರ್ಥ ಹಾಗೂ ಅದರ ಉದ್ದೇಶಗಳ ಬಗ್ಗೆ ತಿಳಿದುಕೊಂಡಿವೆ. ಭವಿಷ್ಯದಲ್ಲಿ ಯಾವ ಸರಕುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆ ಉಂಟಾಗುತ್ತದೆ ಎಂಬುದನ್ನು ತಿಳಿಸುವ ಒಂದು ಪರಿಕಲ್ಪನೆಯೇ ಬೇಡಿಕೆಯ ಮುನ್ನಂದಾಜು. ಅದರಲ್ಲಿ ಅಲ್ಪಾವಧಿ ಉದ್ದೇಶ ಹಾಗೂ ದೀರ್ಘಾವಧಿಯ ಉದ್ದೇಶಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಈ ತರಗತಿಯಲ್ಲಿ ನಾವು ಬೇಡಿಕೆಯ ಮುನ್ನಂದಾಜು ಒಳಗೊಂಡಿರುವ ಅಂಶಗಳು, ಅಂದರೆ ಯಾವ ಯಾವ ಅಂಶಗಳು ಬೇಡಿಕೆ ಮುನ್ನಂದಾಜನ್ನು ನಿರ್ಧಾರ ಮಾಡುತ್ತವೆ. ಫ್ಯಾಕ್ಟರ್ ಡಿಟರ್ಮಿನಿಂಗ್ ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್ ಆರ್ ವಿಚ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್, ಇದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೀರಿಯಡ್, ಅವಧಿ. ಸಾಮಾನ್ಯವಾಗಿ ಅವಧಿಯು ಬೇಡಿಕೆ ಮುನ್ನಂದಾಜಿನ ಒಂದು ಪ್ರಮುಖ ಅಂಶವಾಗಿದೆ. ಈ ಅವಧಿಯಲ್ಲಿ ಎರಡು ರೀತಿಯ ಅವಧಿಯನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಶಾರ್ಟ್ ಪೀರಿಯಡ್, ಎರಡನೇದು ಲಾಂಗ್ ಪೀರಿಯಡ್. ಶಾರ್ಟ್ ಪೀರಿಯಡ್ ಅಲ್ಪಾವಧಿ, ಲಾಂಗ್ ಪೀರಿಯಡ್ ದೀರ್ಘಾವಧಿ. ಮೊದಲನೆಯ ಅವಧಿಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಶಾರ್ಟ್ ಪೀರಿಯಡ್ ಅಲ್ಪಾವಧಿ. ಸಾಮಾನ್ಯವಾಗಿ ಅಲ್ಪಾವಧಿ 1 ವರ್ಷದ ಅವಧಿಯನ್ನು ಒಳಗೊಂಡಿರುತ್ತದೆ. ಬೇಡಿಕೆ ಮುನ್ನಂದಾಜಿನಲ್ಲಿ ಅಲ್ಪಾವಧಿಯು 1 ವರ್ಷದ ಒಳಗಡೆ ಸರಕು ಸೇವೆಗಳ ಬೇಡಿಕೆಯನ್ನು ಕುರಿತು ಅಂದಾಜು ಮಾಡುತ್ತದೆ. ಇದು ಸಾಮಾನ್ಯವಾಗಿ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಂಡಿರುವ ಸರಕುಗಳ ಬಗ್ಗೆ ಮಾತ್ರ ಮುನ್ನಂದಾಜು ಮಾಡುತ್ತದೆ. ಅಂದರೆ ಇಲ್ಲಿ ಹೊಸ ಸರಕುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಮುನ್ನಂದಾಜು ಮಾಡಲಾಗುವುದಿಲ್ಲ. ಬದಲಾಗಿ ಓನ್ಲಿ ಇನ್ ದಿಸ್ ಮೆಥಡ್ ವಿ ಕ್ಯಾನ್ ಕನ್ಸಿಡರ್ ಓನ್ಲಿ which goods established in market, that's goods we are consider but not consider new product. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಯಾವ ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಂಡಿರುತ್ತದೆಯೋ ಅಂಥ ಸರಕುಗಳ ಬಗ್ಗೆ ಮಾತ್ರ ಅಲ್ಪಾವಧಿಯಲ್ಲಿ ನಾವು ಮುನ್ನಂದಾಜು ಮಾಡುತ್ತೇವೆ ಹೊರತು ಹೊಸ ಸರಕುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಮುನ್ನಂದಾಜು ಮಾಡುವುದಿಲ್ಲ. ನೆಕ್ಸ್ಟ್ ಎರಡನೇದು ದೀರ್ಘಾವಧಿ. ಅಂದರೆ ಇಲ್ಲಿ ಅಲ್ಪಾವಧಿಗೆ ವಿರುದ್ಧವಾಗಿ ದೀರ್ಘಾವಧಿಯಲ್ಲಿ ಅವಧಿ ಜಾಸ್ತಿ ಇರುತ್ತದೆ. ಅಂದರೆ ಸಾಮಾನ್ಯವಾಗಿ ಇದು 5 ವರ್ಷ ಆಗಲಿ 10 ವರ್ಷ ಅವಧಿಯನ್ನು ಒಳಗೊಂಡಿರುತ್ತದೆ. ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ನಾವು ಪರಿಪೂರ್ಣವಾಗಿ ನೆಲೆಗೊಂಡಿರುವ ಸರಕುಗಳ ಬಗ್ಗೆ ನಾವು ಮಾತ್ರ ಬೇಡಿಕೆಯ ಮುನ್ನಂದಾಜು ಮಾಡುತ್ತೇವೆ. ಆದರೆ ದೀರ್ಘಾವಧಿಯಲ್ಲಿ ಇದಕ್ಕೆ ವಿರುದ್ಧವಾಗಿ ಹೊಸ ಸರಕುಗಳು, ಅಂದರೆ ಮುಂದೆ ಯಾವ ಸರಕುಗಳಿಗೆ ಬೇಡಿಕೆ ಬರುತ್ತದೆಯೋ ಅಂಥ ಸರಕುಗಳಿಗೆ ಮಾತ್ರ ನಾವಿಲ್ಲಿ ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ಅವಧಿ ಕಡಿಮೆ ಇರುವುದರಿಂದ ಅನುಭವದ ಆಧಾರದ ಮೇಲೆ ಬೇಡಿಕೆ ಮುನ್ನಂದಾಜು ಮಾಡುತ್ತಿದ್ದೇವೆ ವಿನಃ ಸಂಖ್ಯಾಶಾಸ್ತ್ರ, ಅಂದರೆ ಅಂಕಿ ಸಂಖ್ಯೆಗಳ ಮೂಲಕ ನಾವು ಬೇಡಿಕೆ ಮುನ್ನಂದಾಜು ಮಾಡುವುದಿಲ್ಲ. ಬದಲಾಗಿ ದೀರ್ಘಾವಧಿಯಲ್ಲಿ ಸಾಮಾನ್ಯವಾಗಿ ಅವಧಿ ಜಾಸ್ತಿ ಇರುವುದರಿಂದ ಇಲ್ಲಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ ವಿನಃ ಯಾವುದೇ ಕಾರಣಕ್ಕೆ ಅನುಭವವನ್ನು ಪರಿಗಣಿಸುವುದಿಲ್ಲ. ಇನ್ ದಿಸ್ ಮೆಥಡ್ ವಿ ನಾಟ್ ಕನ್ಸಿಡರ್ ಎಕ್ಸ್ಪೀರಿಯನ್ಸ್, ಓನ್ಲಿ ಕನ್ಸಿಡರ್ ಸ್ಟ್ಯಾಟಿಸ್ಟಿಕ್ ಮೆಥಡ್. ಅಂದರೆ ಇಲ್ಲಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಬೇಡಿಕೆಯನ್ನು ಮುನ್ನಂದಾಜು ಮಾಡುತ್ತೇವೆ ವಿನಃ ಅನುಭವದ ಆಧಾರದ ಮೇಲೆ ಮಾಡುವುದಿಲ್ಲ. ಆದ್ದರಿಂದ ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಂಡಿರುವ ಸರಕಿನ ಬಗ್ಗೆ ಬೇಡಿಕೆ ಮುನ್ನಂದಾಜು ಮಾಡಿದರೆ, ದೀರ್ಘಾವಧಿಯಲ್ಲಿ ನಾವು ಹೊಸ ಸರಕುಗಳು, ಅಂದರೆ ಭವಿಷ್ಯದಲ್ಲಿ ಯಾವ ಸರಕುಗಳಿಗೆ ಬೇಡಿಕೆ ಬರಬಹುದು ಎಂಬುದರ ಬಗ್ಗೆ ನಾವು ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ಎರಡನೇ ಅಂಶ ಲೆವೆಲ್ ಆಫ್ ಫಾರ್ಕಾಸ್ಟಿಂಗ್. ಇಲ್ಲಿ ಮುನ್ನಂದಾಜಿನ ಮಟ್ಟ, ಅಂದರೆ ಸಾಮಾನ್ಯವಾಗಿ ಮುನ್ನಂದಾಜಿನಲ್ಲಿ ವಿವಿಧ ರೀತಿಯ ಮಟ್ಟವನ್ನು ಕಾಣಬಹುದು. ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೆವೆಲ್ ವಿ ಕ್ಯಾನ್ ಕನ್ಸಿಡರ್ ಇನ್ ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್. ಫಸ್ಟ್ ಒನ್ ಈಸ್ ಮ್ಯಾಕ್ರೋ ಲೆವೆಲ್ ಫಾರ್ಕಾಸ್ಟಿಂಗ್. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಸಮಗ್ರ ಬೇಡಿಕೆ ಮುನ್ನಂದಾಜಿನ ಮಟ್ಟ. ಎರಡನೇದು ಇಂಡಸ್ಟ್ರಿ ಲೆವೆಲ್ ಫಾರ್ಕಾಸ್ಟಿಂಗ್, ಅಂದರೆ ಕೈಗಾರಿಕೆ ಮಟ್ಟದ ಬೇಡಿಕೆ ಮುನ್ನಂದಾಜು. ಮೂರನೇದು ಬಿಸ್ನೆಸ್ ಫರ್ಮ್ ಫಾರ್ಕಾಸ್ಟಿಂಗ್, ಅಂದರೆ ಉದ್ಯಮ ಸಂಸ್ಥೆಯ ಮಟ್ಟದ ಬೇಡಿಕೆ ಮುನ್ನಂದಾಜು. ಮೊದಲನೇ ಅಂಶ ಮ್ಯಾಕ್ರೋ ಲೆವೆಲ್ ಫಾರ್ಕಾಸ್ಟಿಂಗ್, ಅಂದರೆ ಸಮಗ್ರ ಮಟ್ಟದ ಬೇಡಿಕೆ ಮುನ್ನಂದಾಜು. ಇದನ್ನು ನಾವು ಸಾಮಾನ್ಯವಾಗಿ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅನ್ವಯ ಮಾಡುತ್ತೇವೆ. ಇಲ್ಲಿ ಯಾವುದೇ ಒಂದು ಕೈಗಾರಿಕೆ, ಯಾವುದೇ ಒಂದು ಉದ್ಯಮ ಸಂಸ್ಥೆಯನ್ನು ಪರಿಗಣಿಸದೆ
ನಾವು ಇಡೀ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಿಸುವ ಸರಕು ಸೇವೆಗಳನ್ನು ಇಲ್ಲಿ ಪರಿಗಣಿಸುತ್ತೇವೆ. ಆದ್ದರಿಂದ ವಿ ಆರ್ ನಾಟ್ ಕನ್ಸಿಡರ್ ಎನಿ ಇಂಡಸ್ಟ್ರಿ, ಎನಿ ಬಿಸ್ನೆಸ್ ಫರ್ಮ್ ಇನ್ ದಿಸ್ ಲೆವೆಲ್ ಆಫ್ ಫಾರ್ಕಾಸ್ಟಿಂಗ್. ವಿ ಕನ್ಸಿಡರ್ ಆಲ್ ಲೆವೆಲ್ ಮೀನ್ ಇಡೀ ಸಮಗ್ರ ಮಟ್ಟವನ್ನೇ ಇಲ್ಲಿ ಪರಿಗಣಿಸಿ, ಇಡೀ ಅರ್ಥವ್ಯವಸ್ಥೆಯನ್ನು ಪರಿಗಣಿಸಿ ಯಾವ ಯಾವ ಸರಕುಗಳಿಗೆ ಬೇಡಿಕೆ ಎಷ್ಟು ಬರಬಹುದು ಎಂಬುದನ್ನು ನಾವಿಲ್ಲಿ ಪರಿಗಣಿಸುತ್ತೇವೆ. ಎರಡನೇದಾಗಿ ಇಂಡಸ್ಟ್ರಿ ಲೆವೆಲ್ ಫಾರ್ಕಾಸ್ಟಿಂಗ್. ಇಲ್ಲಿ ಕೈಗಾರಿಕಾ ಮಟ್ಟದ ಒಂದು ಬೇಡಿಕೆ ಮುಂದಾಜು. ಈ ಒಂದು ವಿಧಾನದಲ್ಲಿ ಕೇವಲ ನಾವು ಒಂದು ಕೈಗಾರಿಕೆ ಅದರ ಬಗ್ಗೆ ಮಾತ್ರ ಬೇಡಿಕೆ ಮುನಂದಾಜನ್ನು ಮಾಡುತ್ತೇವೆ. ಸಾಮಾನ್ಯವಾಗಿ ಅನೇಕ ಉದ್ಯಮ ಸಂಸ್ಥೆಗಳ ಸಮೂಹವೇ ಕೈಗಾರಿಕೆ ಆಗಿರುತ್ತದೆ. ಒಂದು ಕೈಗಾರಿಕೆಯಲ್ಲಿ ಅನೇಕ ಉದ್ಯಮ ಸಂಸ್ಥೆಗಳು ಬರ್ತವೆ. ಆದ್ದರಿಂದಲೇ ಒಂದು ಕೈಗಾರಿಕೆಯು ತನ್ನ ಕೈಗಾರಿಕಾ ಮಟ್ಟದಲ್ಲಿ ಅಂದರೆ ಎಲ್ಲ ಉದ್ಯಮ ಸಂಸ್ಥೆಗಳನ್ನು ಒಳಗೊಂಡಂತೆ ಸರಕು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆಯ ಮುನ್ನಂದಾಜು ಮಾಡುತ್ತದೆ. ಸಾಮಾನ್ಯವಾಗಿ ಕೈಗಾರಿಕಾ ಸಂಘಗಳು, ವ್ಯಾಪಾರ ಸಂಘಗಳು ಒಂದು ಕೈಗಾರಿಕೆಯ ಇಲ್ಲಿ ಇರುವ ಸರಕು ಸೇವೆಗಳಿಗೆ ಯಾವ ರೀತಿ ಬೇಡಿಕೆ ಬರುತ್ತದೆ ಎಂಬುದನ್ನು ಈ ವಿಧಾನದಲ್ಲಿ ನಾವು ಮುನ್ನಂದಾಜನ್ನು ಮಾಡುತ್ತೇವೆ. ಮೂರನೇದು ಬಿಸ್ನೆಸ್ ಫರ್ಮ್ ಫಾರ್ಕಾಸ್ಟಿಂಗ್. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಉದ್ಯಮ ಸಂಸ್ಥೆ ಮಟ್ಟದ ಬೇಡಿಕೆ ಮುನ್ನಂದಾಜು. ಈ ವಿಧಾನದಲ್ಲಿ ಕೇವಲ ನಾವು ಉದ್ಯಮ ಸಂಸ್ಥೆಗಳು ಮಾತ್ರ ಪರಿಗಣಿಸ್ತೇವೆ. ಅಂದರೆ ಒಂದು ಕೈಗಾರಿಕೆಯಲ್ಲಿ ಹಲವು ರೀತಿಯ ಉದ್ಯಮ ಸಂಸ್ಥೆಗಳು ಅಸ್ತಿತ್ವದಲ್ಲಿರ್ತವೆ. ಆದರೆ ಎಲ್ಲ ಉದ್ಯಮ ಸಂಸ್ಥೆಗಳನ್ನು ನಾವು ಪರಿಗಣಿಸದೆ ಕೇವಲ ಒಂದೇ ಒಂದು ಉದ್ಯಮ ಸಂಸ್ಥೆಗಳನ್ನು ನಾವು ಮಾತ್ರ ಪರಿಗಣಿಸುತ್ತೇವೆ. ಆದ್ದರಿಂದ ಆ ಉದ್ಯಮ ಸಂಸ್ಥೆಯಲ್ಲಿ ಉತ್ಪಾದಿಸುವ ಸರಕುಗಳಿಗೆ ಯಾವ ರೀತಿ ಬೇಡಿಕೆ ಬರಬಹುದು ಅಥವಾ ಹೊಸ ಸರಕುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೇಡಿಕೆ ಬರುತ್ತದೆ ಎಂಬುದನ್ನು ಕೇವಲ ಉದ್ಯಮ ಸಂಸ್ಥೆಗಳ ಮಟ್ಟದಲ್ಲಿ ಮಾತ್ರ ನಾವಿಲ್ಲಿ ಬೇಡಿಕೆ ಮುನ್ನಂದಾಜನ್ನು ಮಾಡುತ್ತೇವೆ. ಆದ್ದರಿಂದ ಇಲ್ಲಿ 3 ಅಂಶಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಮೈಕ್ರೋ ಲೆವೆಲ್, ಮ್ಯಾಕ್ರೋ ಲೆವೆಲ್ ಫಾರ್ಕಾಸ್ಟಿಂಗ್ ಅಂದರೆ ಸಮಗ್ರ ಮಟ್ಟ, ಇಡೀ ಅರ್ಥವ್ಯವಸ್ಥೆಯನ್ನು ಪರಿಗಣಿಸುತ್ತೇವೆ. ಇಂಡಸ್ಟ್ರಿ ಲೆವೆಲ್ ಫಾರ್ಕಾಸ್ಟಿಂಗ್ ಕೈಗಾರಿಕೆ ಮಟ್ಟದ ಬೇಡಿಕೆ ಮುನ್ನಂದಾಜು. ಇಲ್ಲಿ ಕೇವಲ ಯಾವುದೇ ಒಂದು ಕೈಗಾರಿಕೆಯನ್ನು ಮಾತ್ರ ಪರಿಗಣಿಸುತ್ತೇವೆ. ಮೂರನೇದಾಗಿ ಬಿಸ್ನೆಸ್ ಫರ್ಮ್ ಫಾರ್ಕಾಸ್ಟಿಂಗ್ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಉದ್ಯಮ ಸಂಸ್ಥೆಯನ್ನು ಮಾತ್ರ ಪರಿಗಣಿಸುತ್ತೇವೆ. ನೆಕ್ಸ್ಟ್ ಟೈಪ್ಸ್ ಆಫ್ ಗೂಡ್ಸ್, ಸರಕುಗಳ ವಿಧ. ಸಾಮಾನ್ಯವಾಗಿ ಬೇಡಿಕೆ ಮುನ್ನಂದಾಜು ಮಾಡುವಾಗ ನಾವು 2 ರೀತಿಯ ಸರಕುಗಳಿಗೆ ಸಂಬಂಧಪಟ್ಟಂತೆ ನಾವು ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ಮೊದಲನೇದಾಗಿ ವೆಲ್ ಎಸ್ಟಾಬ್ಲಿಷ್ಡ್ ಗೂಡ್ಸ್, ಎರಡನೇದು ನ್ಯೂ ಪ್ರಾಡಕ್ಟ್, ನ್ಯೂ ಗೂಡ್ಸ್. ಅಂದರೆ ಇಲ್ಲಿ ಮೊದಲೇ ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಂಡಿರುವ ಸರಕುಗಳು ವೆಲ್ ಎಸ್ಟಾಬ್ಲಿಷ್ಡ್ ಗೂಡ್ಸ್, ಎರಡನೇದಾಗಿ ಹೊಸ ಸರಕುಗಳು ನ್ಯೂ ಪ್ರಾಡಕ್ಟ್. ಸಾಮಾನ್ಯವಾಗಿ ಪರಿಪೂರ್ಣವಾಗಿ ಮಾರುಕಟ್ಟೆಯಲ್ಲಿ ನೆಲೆಗೊಂಡಿರುವ ಸರಕುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಮುನ್ನಂದಾಜು ಮಾಡುವಾಗ ಅದು ಅಲ್ಪಾವಧಿಯಾಗಿರುತ್ತದೆ. ಯಾಕಂದರೆ ಯಾವುದೇ ಒಂದು ಉದ್ಯಮ ಸಂಸ್ಥೆಗಳು ಹೊಸ ಸರಕುಗಳನ್ನು ಉತ್ಪಾದಿಸಲು ದೀರ್ಘ ಅವಧಿ ಬೇಕಾಗಿರುತ್ತದೆ. ಆದ್ದರಿಂದ ಇಲ್ಲಿ ಪರಿಪೂರ್ಣ ನೆಲೆಗೊಂಡಿರುವ ಸರಕುಗಳ ವಿಷಯದಲ್ಲಿ ಅಲ್ಪಾವಧಿಯಲ್ಲಿ ಮಾತ್ರ ನಾವು ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ಬದಲಾಗಿ ಹೊಸ ಸರಕುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆಯ ಮುನ್ನಂದಾಜು ಇದನ್ನು ನಾವು ಸಾಮಾನ್ಯವಾಗಿ ದೀರ್ಘಾವಧಿಗೆ ಪರಿಗಣಿಸುತ್ತೇವೆ. ಯಾಕಂದರೆ ಯಾವುದೇ ಒಂದು ಹೊಸ ಸರಕುಗಳನ್ನು ಉತ್ಪಾದಿಸಬೇಕಾದರೆ ಹೊಸದಾಗಿ ಕೈಗಾರಿಕೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ, ಬಂಡವಾಳ ಸಂಪನ್ಮೂಲಗಳ ಹೆಚ್ಚಿನ ಪ್ರಮಾಣದ ಅಗತ್ಯತೆ ಹಾಗೂ ಯಂತ್ರೋಪಕರಣಗಳ ಲಭ್ಯತೆ ಮಾಡಿಕೊಂಡು ಉತ್ಪಾದನೆ ಮಾಡಬೇಕಾಗುತ್ತದೆ. ಇದಕ್ಕೆ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಸಮಯ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ದೀರ್ಘಾವಧಿಯಲ್ಲಿ ಮಾತ್ರ ಹೊಸ ಸರಕುಗಳಿಗೆ ಸಂಬಂಧಪಟ್ಟಂತೆ ನಾವು ಬೇಡಿಕೆಯ ಮುನ್ನಂದಾಜು ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ಟೈಪ್ಸ್ ಆಫ್ ಗೂಡ್ಸ್, ಸರಕುಗಳ ವಿಧದಲ್ಲಿ ಸಾಮಾನ್ಯವಾಗಿ ನೆಲೆಗೊಂಡಿರುವ ಸರಕುಗಳಿಗೆ ಸಂಬಂಧಪಟ್ಟಂತೆ ಅಲ್ಪಾವಧಿಯಲ್ಲಿ ಬೇಡಿಕೆಯನ್ನು ಮುನ್ನಂದಾಜು ಮಾಡಿದರೆ, ಹೊಸ ಸರಕುಗಳಿಗೆ ಸಂಬಂಧಪಟ್ಟಂತೆ ದೀರ್ಘಾವಧಿಯಲ್ಲಿ ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ನೆಕ್ಸ್ಟ್ ಟೈಪ್ಸ್ ಆಫ್ ಫಾರ್ಕಾಸ್ಟಿಂಗ್ ಅಂದರೆ ಇಲ್ಲಿ ನಾವು ಬೇಡಿಕೆ ಮುನ್ನಂದಾಜಿನ ವಿಧಗಳನ್ನು ಪರಿಗಣಿಸ್ತೇವೆ. ಇದರಲ್ಲಿ ಸಾಮಾನ್ಯವಾಗಿ 2 ರೀತಿ ಇದ್ದಾವೆ. ಒಂದು ಸಾರ್ವತ್ರಿಕ, ಮತ್ತೊಂದು ನಿರ್ದಿಷ್ಟ. ಒಂದು ಜನರಲ್ ಆದರೆ ಮತ್ತೊಂದು ಸ್ಪೆಸಿಫಿಕ್. ಇಲ್ಲಿ ಸಾಮಾನ್ಯ ವಿಧದಲ್ಲಿ ನಾವು ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಬೇಡಿಕೆ ಮುನ್ನಂದಾಜನ್ನು ಮಾಡುತ್ತೇವೆ. ಅಂದರೆ ಎಲ್ಲ ರೀತಿಯ ಸರಕುಗಳು, ಎಲ್ಲ ರೀತಿಯ ಸರಕು ಸೇವೆಗಳನ್ನು ಪರಿಗಣಿಸಿ ನಾವು ಬೇಡಿಕೆ ಮುನ್ನಂದಾಜು ಮಾಡುತ್ತೇವೆ. ಎರಡನೇದಾಗಿ ನಿರ್ದಿಷ್ಟ ಬೇಡಿಕೆ ಮುನ್ನಂದಾಜು. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕೈಗಾರಿಕೆಯನ್ನು, ಯಾವುದೇ ಒಂದು ಉದ್ಯಮ ಸಂಸ್ಥೆಯನ್ನು, ಯಾವುದೇ ನಿರ್ದಿಷ್ಟ ಸರಕುಗಳನ್ನು ನಾವು ಪರಿಗಣಿಸಿ ಇಲ್ಲಿ ಬೇಡಿಕೆಯ ಮುನ್ನಂದಾಜು ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ
ಸಾಮಾನ್ಯ ಬೇಡಿಕೆ ಮುನ್ನಂದಾಜಿನಲ್ಲಿ ಎಲ್ಲ ರೀತಿಯ ಸರಕುಗಳು, ಎಲ್ಲ ರೀತಿಯ ಕೈಗಾರಿಕೆ, ಎಲ್ಲ ರೀತಿಯ ಉದ್ಯಮ ಸಂಸ್ಥೆಗಳನ್ನು ಪರಿಗಣಿಸಿದ್ದಾರೆ. ನಿರ್ದಿಷ್ಟ ಬೇಡಿಕೆ ಮುನ್ನಂದಾಜಿನಲ್ಲಿ ಕೇವಲ ಒಂದು ಕೈಗಾರಿಕೆ, ಒಂದು ಉದ್ಯಮ ಸಂಸ್ಥೆ ಅಥವಾ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಮಾತ್ರ ನಾವಿಲ್ಲಿ ಪರಿಗಣಿಸುತ್ತೇವೆ. ಇವುಗಳು ಸಾಮಾನ್ಯವಾಗಿ ಬೇಡಿಕೆಯ ಮುನ್ನಂದಾಜನ್ನು ನಿರ್ಧರಿಸುವ ಅಂಶಗಳಾಗಿವೆ. ಆಧಾರ ಗ್ರಂಥಗಳು, ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಶಾರ್ಟ್ ರನ್ ಫಾರ್ಕಾಸ್ಟಿಂಗ್ ಡಿಮ್ಯಾಂಡ್ ಇನ್ವಾಲ್ವ್ಡ್ ಹೌ ಮೆನಿ ಇಯರ್ಸ್? ಅಂದರೆ ಇಲ್ಲಿ ಅಲ್ಪಾವಧಿಯ ಬೇಡಿಕೆ ಮುನ್ನಂದಾಜು ಎಷ್ಟು ವರ್ಷಗಳನ್ನು ಒಳಗೊಂಡಿರುತ್ತದೆ? ಸಾಮಾನ್ಯವಾಗಿ ಇದು ಬಿ ಆನ್ಸರ್ ಇದೆ, ಲೆಸ್ ದೆನ್ 1 ಇಯರ್. ಅಂದರೆ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಕಡಿಮೆ ಅವಧಿಯನ್ನು ನಾವು ಇಲ್ಲಿ ಅಲ್ಪಾವಧಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಲೆವೆಲ್ ಆಫ್ ಫಾರ್ಕಾಸ್ಟಿಂಗ್ ಹ್ಯಾವ್ ವಿಚ್ ಸ್ಟೇಜಸ್? ಅಂದರೆ ಬೇಡಿಕೆಯ ಮುನ್ನಂದಾಜಿನ ಮಟ್ಟ ಯಾವ್ಯಾವ ಒಂದು ಹಂತಗಳನ್ನು ಒಳಗೊಂಡಿದೆ? ಮ್ಯಾಕ್ರೋ ಲೆವೆಲ್, ಇಂಡಸ್ಟ್ರಿ ಲೆವೆಲ್, ಬಿಸ್ನೆಸ್ ಫರ್ಮ್ ಲೆವೆಲ್. ಇವು ಸಹ ಎಲ್ಲವೂ ಸಹ ಸರಿಯಾದ ಆನ್ಸರ್ ಆಗಿದೆ. ಆದ್ದರಿಂದ ಆಲ್ ಆಫ್ ದ ಅಬೋ, ಮೇಲಿನ ಎಲ್ಲವೂ ಸಹ ಸರಿಯಾದ ಉತ್ತರವಾಗಿದ್ದಾವೆ. ಧನ್ಯವಾದ.